ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ನಾನು ನೋಡಿ ಇವತ್ತು ನಾಳೆ ಬರುವ ಏಕಾದಶಿ ಬಗ್ಗೆ ಹೇಳ್ತೀನಿ. ಹಿಂದೂ ಧರ್ಮದಲ್ಲಿ ಕಾಮದ ಏಕಾದಶಿಗೆ ವಿಶೇಷ ಮಹತ್ವವಿದೆ. ಇದು ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಮೊದಲ ಏಕಾದಶಿಯಾಗಿದೆ. ಭಕ್ತರ ಸಕಲ ಮನೋಕಾಮನೆಗಳನ್ನು ಇಚ್ಛೆಗಳನ್ನು ಪೂರೈಸುವ ಏಕಾದಶಿ. ಇದಾದ್ದರಿಂದ ಇದಕ್ಕೆ ಕಾಮದ ಎಂಬ ಹೆಸರು. 2026ರಲ್ಲಿ ಕಾಮದ ಏಕಾದಶಿಯು ವಿವರಗಳು ಹೀಗಿವೆ. ದಿನಾಂಕ ಮತ್ತು ಸಮಯ 2026. ದಿನಾಂಕ ಮಾರ್ಚು 2029, 2026 ಭಾನುವಾರ. ಏಕಾದಶಿ ತಿಥಿ ಇದೆ. ಪ್ರಾರಂಭ ಮಾರ್ಚ್ 28 ರಾತ್ರಿ 8:45 ಏಕಾದಶಿ ತಿಥಿ. ಮುಕ್ತಾಯ ಮಾರ್ಚ್ 29 ರಾತ್ರಿ 9:12 ಮುಕ್ತಾಯವಾಗುತ್ತದೆ. ಪೂಜಾ ವಿಧಾನ: ಕಾಮದ ಏಕಾದಶಿಯ ದಿನದಂದು ಭಗವಾನ್ ಶ್ರೀ ವಿಷ್ಣುವನ್ನು ಪೂಜಿಸುತ್ತಾರೆ. ಶುದ್ಧ ಭಕ್ತಿಯಿಂದ ಪೂಜಿಸಲಾಗುತ್ತದೆ. ಸಂಕಲ್ಪ: ಮುಂಜಾನೆ ಬೇಗ ಎದ್ದು ಸ್ನಾನ ಮುಗಿಸಿ ಶುಭ್ರವಾದ ಬಟ್ಟೆ ಧರಿಸಿ ವಿಷ್ಣುವಿನ ಮುಂದೆ ಕೈ ಮುಗಿದು ವ್ರತದ ಸಂಕಲ್ಪ ಮಾಡಬೇಕು. ಪೂಜಾ ಸ್ಥಳದಲ್ಲಿ ವಿಷ್ಣುವಿನ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟು ಗಂಧ, ಅಕ್ಷತೆ, ಹೂವುಗಳಿಂದ ಅಲಂಕರಿಸಬೇಕು. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು, ಪಠಿಸಬೇಕು. ನೈವೇದ್ಯ: ದೇವರಿಗೆ ಹಣ್ಣು, ಹಂಪಲು ಮತ್ತು ತುಳಸಿ ದಳವನ್ನು ಸಮರ್ಪಿಸುವುದು ಬಹಳ ಮುಖ್ಯವಾಗಿರುತ್ತದೆ. ತುಳಸಿ ಇಲ್ಲದೆ ವಿಷ್ಣುವಿನ ಪೂಜೆ ಪೂರ್ಣವಾಗುವುದಿಲ್ಲ. ಉಪವಾಸ: ಈ ದಿನ ಪೂರ್ಣ ಉಪವಾಸ ಮಾಡಬೇಕಾಗುತ್ತದೆ ಅಥವಾ ಫಲಾಹಾರ, ಹಣ್ಣು ಮತ್ತು ಹಾಲು ಸೇವಿಸಿ ವ್ರತ ಮಾಡಬಹುದು. ಜಾಗರಣೆ: ರಾತ್ರಿ ಸಮಯದಲ್ಲಿ ವಿಷ್ಣು ಸಹಸ್ರನಾಮ ಅಥವಾ ಭಜನೆಗಳನ್ನು ಮಾಡುತ್ತಾ ಜಾಗರಣೆ ಮಾಡುವುದು ಶ್ರೇಷ್ಠ. ವ್ರತದ ಕಥೆ ಹಿನ್ನೆಲೆ: ಪುರಾಣಗಳ ಪ್ರಕಾರ ಹಿಂದೆ ಪುಂಡರೀಕ ಎಂಬ ರಾಜ್ಯವನ್ನು ನಾಗಲೋಕ ಎಂಬ ರಾಜ್ಯವನ್ನು ಸುಂದರ ನಗರವನ್ನು ಆಳುತ್ತಿದ್ದನು. ಅಲ್ಲಿ ಗಂಧರ್ವರು ಮತ್ತು ಅಪ್ಸರೆಯರು ವಾಸಿಸುತ್ತಿದ್ದರು. ಆ ಸಭೆಯಲ್ಲಿ ಲಲಿತಾ ಮತ್ತು ಲಲಿತೆ ಎಂಬ ದಂಪತಿಗಳಿದ್ದರು. ಒಮ್ಮೆ ರಾಜನ ಸಭೆಯಲ್ಲಿ ಗಾಯನ ಮಾಡುವಾಗ ಲಲಿತನು ತನ್ನ ಪತ್ನಿಯ ನೆನಪಿನಲ್ಲಿ ತಾಳ ತಪ್ಪಿದನು. ಇದನ್ನು ಕಂಡು ಇದರಿಂದ ಕೋಪಗೊಂಡ ರಾಜನು ಲಲಿತನನ್ನು ನರಭಕ್ಷಕ ರಾಕ್ಷಸನಾಗುವಂತೆ ಶಪಿಸಿದನು. ಪತಿಯ ಈ ಸ್ಥಿತಿಯನ್ನು ಕಂಡು ದುಃಖಿತಳಾದ ಲಲಿತೆಯು ಶೃಂಗಿ ಋಷಿಗಳ ಆಶ್ರಮಕ್ಕೆ ಹೋಗಿ ಪರಿಹಾರ ಕೇಳಿದಳು. ಋಷಿಗಳು ಆಕೆಗೆ ಚೈತ್ರ ಶುಕ್ಲ ಪಕ್ಷದ ಕಾಮದ ಏಕಾದಶಿ ವ್ರತವನ್ನು ಮಾಡುವಂತೆ ಸೂಚಿಸಿದರು. ಲಲಿತೆಯು ಭಕ್ತಿಯಿಂದ ವ್ರತ ಮಾಡಿ ಅದರ ಪುಣ್ಯ ಫಲವನ್ನು ತನ್ನ ಪತಿಗೆ ಧಾರೆ ಎರೆದಳು. ಇದರ ಪ್ರಭಾವದಿಂದ ಲಲಿತನು ತನ್ನ ರಾಕ್ಷಸ ರೂಪದಿಂದ ಮುಕ್ತನಾಗಿ ಮತ್ತೆ ದಿವ್ಯ ರೂಪವನ್ನು ಪಡೆದನು. ಮಹತ್ವ ಏಕಾದಶಿಯ ಮಹತ್ವ: ಪಾಪ ವಿಮೋಚನೆ: ತಿಳಿದೋ ಅಥವಾ ತಿಳಿಯದೋ ಮಾಡಿದ ಮಹಾಪಾಪಗಳು ಈ ವ್ರತದ ಪ್ರಭಾವದಿಂದ ನಶಿಸುತ್ತವೆ ಎಂದು ನಂಬಲಾಗಿದೆ. ಮನೋಕಾಮನೆಗಳ ಪೂರೈಕೆ: ಹೆಸರೇ ಸೂಚಿಸುವಂತೆ ಭಕ್ತರ ಧಾರ್ಮಿಕ ಇಚ್ಛೆಗಳನ್ನು ಈ ಏಕಾದಶಿಯು ಪೂರೈಸುತ್ತದೆ. ಸದ್ಗತಿ: ಈ ದಿನ ಉಪವಾಸವಿದ್ದು ಪೂಜೆ ಮಾಡುವುದರಿಂದ ಮೋಕ್ಷ ಮರಣಾನಂತರ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಕಾಮದ ಏಕಾದಶಿಯ ಬಗ್ಗೆ ವಿವರಣೆ ಕೊಟ್ಟಿದ್ದೇನೆ. ಈ ವಿಡಿಯೋನ ನೋಡಿ ಹೇಗಿದೆ ಅಂತ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು. ವಿಡಿಯೋನ ಪೂರ್ತಿ ನೋಡಿ.